ಹಲೋ ಚಾಂಪಿಯನ್ಸ್. ಸೊ ಈಗ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಲೈಟ್ ಆ್ಯಂಡ್ ಹ್ಯೂಮನ್ ಐ. ಸೊ ಲೈಟು ಹ್ಯೂಮನ್ ಐಯಲ್ಲಿ ಅಗೇನ್ ನಿಮಗೆ ತುಂಬ ಚೇಂಜಸ್ಸು ಅಥವಾ ತುಂಬ ಏನೋ ಡಿಫ್ರೆನ್ಸ್ ಕೇಳ್ತಾರೆ ಅನ್ನೋದು ಕಮ್ಮಿ. ಸೊ ಕೆಲವೊಂದಂತೂ ಫಿಕ್ಸ್ ಕ್ವಶನ್ ಥರ ಫಿಕ್ಸ್ ಕ್ವಶನ್ ಅಂದರೆ ಲೈಕ್ ಆ ಪ್ಯಾಟ್ರನ್ ಆಯಿತು. ಸೊ ತುಂಬ ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ಬಟ್ 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 1 ಮಾರ್ಕ್ಸು ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಟ್ರಿಕಿ, ಎಸ್ಪೆಷಲಿ ಹ್ಯೂಮನ್ ಐ. ಟ್ರಿಕಿ ಅಂದರೆ ಇನ್ ದ ಸೆನ್ಸ್ ಫಂಕ್ಷನ್ಸಿಂದ ಕೇಳ್ಬೋದು. ಸೊ ಅದನ್ನು ನೋಡೋಣ. ಬಿಫೋರ್ ದ್ಯಾಟ್ ಲೈಕ್ ಎಲ್ಲಿ ಬರಬೇಕು ಅಂತಲೂ ಕೇಳಿದ್ದೆ ಲಾಸ್ಟ್ ವಿಡಿಯೋಲಿ. ಸೊ ಬೇಸ್ಡ್ ಆನ್ ದಟ್ ಒಂದು ಪೋಸ್ಟ್ ಮಾಡಿದ್ದೀನಿ. ಸೊ ಲೆಟ್ ಮೀ ನೋ ಯುವರ್ ಒಪಿನಿಯನ್. So I'll be there April 2nd. Let's celebrate the success of science. ಎಲ್ಲಿ ಏನು ಅಂತಲೂ ಬೇಕಾದ್ರೆ ಅಲ್ಲೂ ಕಮೆಂಟ್ ಮಾಡಿರಿ. ಇಟ್ ಶುಡ್ ಬಿ ಯುವರ್ ಎಕ್ಸಾಮ್ ಸೆಂಟರ್. ಸೊ ನಿಮ್ಮ ಎಕ್ಸಾಮ್ ಸೆಂಟರ್ ಹಾಕಿ, ನಿಮ್ಮ ಸ್ಕೂಲ್ ಅಲ್ಲ, ಬಿಕಾಸ್ ನೀವು ಎಲ್ಲರೂ ನಿಮ್ಮ ಸ್ಕೂಲಲ್ಲೇ ಎಕ್ಸಾಮ್ಸ್ ಬರೀತಿರಲ್ಲ. ಸೊ ಎಕ್ಸಾಮ್ ಸೆಂಟರ್ಸ್ನ ಕಮೆಂಟ್ ಮಾಡಿರಿ. ಐ ವಿಲ್ ಬಿ ದೇರ್ ಆನ್ April 2nd. ಆ್ಯಂಡ್ ಈ PDF-ಗೂ ಸೊ ಇಫ್ ಯು ವಾಂಟ್ the complete PDF, 500 likes. So just kidding. Questions ನೋಡೋಣ. ಡೆಫಿನೇಷನ್ಸ್ ಏನಿದೆ, ಸೊ ಡೆಫಿನೇಷನ್ಸು ನಾನು 1 ಮಾರ್ಕ್ಸು ವಿಡಿಯೋ ಬರುತ್ತೆ. ಸೊ 1 ಮಾರ್ಕ್ಸ್ ವಿಡಿಯೋಲಿ ಅಷ್ಟು ಡೆಫಿನೇಷನ್ಸ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಡೆಫಿನೇಷನ್ಸ್ ಅಷ್ಟು ನೋಡ್ಕೊಳ್ಳಿ. ಯಾವುದು ಈಗ ಫಾರ್ ಎಕ್ಸಾಂಪಲ್ ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್. ಸೊ ಇದು MCQ ಕೇಳಿದರು. ಸೊ ಪೋಲ್. ಇದೇ ರೀತಿ ಪೋಲ್ದು ಡೆಫಿನೇಷನ್ ಕೇಳ್ಬೋದು. ಸೊ ವಾಟ್ ಈಸ್ ಪೋಲ್ ಆಫ್ ಎ ಮಿರರ್, ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್. ಸೊ ಡೆಫಿನೇಷನ್ಸು ಪ್ರತಿಯೊಂದ್ರದ್ದು ಗೊತ್ತಿರಲಿ. ಅಪರ್ಚರ್ ಕೇಳಿದರು ಎಲ್ಲಿ, ನಿಮ್ಮದು ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಸೊ ಅದೇ ರೀತಿ ನಿಮಗಿಲ್ಲಿ ಇನ್ನೊಂದು ಯಾವುದೋ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್ ಅಂತ ಕೇಳ್ಬೋದು. ಸೊ ಪ್ರಿನ್ಸಿಪಲ್ ಫೋಕಸ್ ಅಂತ ಕೇಳಿದಾಗ ಬಿ ಕೇರ್ಫುಲ್. ಸೊ ಪ್ರಿನ್ಸಿಪಲ್ ಫೋಕಸ್ ಬರಿಬೇಕಾದ್ರೆ ಇಟ್ ಈಸ್ ಡಿಫರೆಂಟ್, ಅಂದರೆ ಸ್ವಲ್ಪ ಡೆಫಿನೇಷನ್ನು ಚೇಂಜ್ ಆಗುತ್ತೆ ಫಾರ್ ಎ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಯಾಕಂದರೆ ಕಾನ್ಕೇವ್ ಮಿರರಲ್ಲಿ ಆ್ಯಕ್ಚುಯಲ್ ಲೈಟ್ ರೇಸು ರಿಫ್ಲೆಕ್ಷನ್ ಅಂದಮೇಲೆ ಬಂದು ಮೀಟ್ ಆಗ್ತದೆ. ಬಟ್ ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ, ಲೈಟ್ ರೇಸು ಮಿರರ್ಗೆ ಬಿದ್ದ ಮೇಲೆ ಲೈಟ್ ರೇ ಡೈವರ್ಜ್ ಆಗುತ್ತೆ. ಸೊ ಆ ಡೈವರ್ಜ್ ಆಗಿರೋ ಲೈಟ್ ರೇಸ್ನ ಹಿಂದೆ ಎಕ್ಸ್ಟೆಂಡ್ ಮಾಡಿದಾಗ ಇಟ್ ಮೀಟ್ಸ್ ಅಟ್ ಎ ಪಾಯಿಂಟ್, ದಟ್ ಈಸ್ ಪ್ರಿನ್ಸಿಪಲ್ ಫೋಕಸ್. ಸೊ ಡೆಫಿನೇಷನ್ ಬರಿಬೇಕಾದ್ರೆ ಕೇರ್ಫುಲ್ ಆಗಿರಿ. ದಟ್ಸ್ ವೈ ಐ ಆಮ್ ಕವರಿಂಗ್ ದಟ್ ಇನ್ ದ 1 ಮಾರ್ಕ್ ವಿಡಿಯೋ. 1 ಮಾರ್ಕ್ಸು ಸ್ವಲ್ಪ ಲೈಕ್ ಎಸ್ಪೆಷಲಿ ಪ್ರಿನ್ಸಿಪಲ್ ಫೋಕಸ್ ಆಯಿತು. ಅದೇ ರೀತಿ ಸೇಮ್ ಲೆನ್ಸಲ್ಲೂ ಸೇಮ್ ಡೆಫಿನೇಷನ್ಸ್ ಕೆಲವೊಂದು ಬರಿಬೇಕಾದ್ರೆ ಲೆನ್ಸ್ಗೂ, ಅಂದರೆ ಕಾನ್ಕೇವ್ ಲೆನ್ಸ್ಗೂ ಕಾನ್ವೆಕ್ಸ್ ಲೆನ್ಸ್ಗೂ, ಸಿಮಿಲರ್ಲಿ ಕಾನ್ಕೇವ್ ಮಿರರ್ಗೂ ಕಾನ್ವೆಕ್ಸ್ ಮಿರರ್ಗೂ ಸ್ವಲ್ಪ ಬರೆಯೋದ್ರಲ್ಲಿ ಚೇಂಜಸ್ ಇರುತ್ತೆ, ಸ್ವಲ್ಪ ಅಷ್ಟೇ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮೇ. ಸೊ ಫೋಕಲ್ ಲೆಂತ್ ಕೊಟ್ಟಿರ್ತಾರೆ, ರೇಡಿಯಸ್ ಆಫ್ ಕರ್ವೇಚರ್, ಅದೇನು ಈಸಿಯಾಗಿ ಮಾಡ್ಬೋದು. ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್ ಪ್ಲೀಸ್ 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 ನೋಡ್ಕೊಳ್ಳಿ. ಇದೇ ರೀತಿ ಹೋಮ್ಸ್ ಲಾ, ಜೋಲ್ಸ್ ಲಾ. ಸೊ ಇಲ್ಲಿ ಸ್ನೆಲ್ಸ್ ಲಾ ಅಂತ ಕೇಳಿದ್ರು ಅಂದರೆ sin I by sin r is equal to ಕಾನ್ಸ್ಟೆಂಟ್. ಸೊ ಯಾವುದು ಸ್ನೆಲ್ಸ್ ಲಾ, sin I by sin r is equal to ಕಾನ್ಸ್ಟೆಂಟ್. ರಿಫ್ರಾಕ್ಷನ್ ಆಫ್ ಲೈಟ್, ಸಿಂಪಲ್ ಡೆಫಿನೇಷನ್, ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಏನು. ಮತ್ತು ಇನ್ನೊಂದು ಇಲ್ಲಿ ಕಾಣಿಸ್ತಿಲ್ಲ, ದ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಮ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಜಸ್ಟಿಫೈ. ಸೊ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರುತ್ತೆ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಇಟ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ 1. ಯಾಕಂದರೆ ಸ್ಪೀಡ್ ಆಫ್ ದ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಏನು ಬರುತ್ತೆ, C/V. ಸೊ ಸಿ ಏನಿರುತ್ತೆ, ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಸೊ ಗ್ರೇಟರ್ ದೆನ್ 1 ಅಲ್ಲ, ಸಿ ಈಸ್ ಆಲ್ವೇಸ್ 3 × 10⁸ m/s. ಸೊ ವಿ ಏನು ಬರುತ್ತೆ, ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಸೊ ನ್ಯೂಮರೇಟರ್ ಜಾಸ್ತಿ ಇತ್ತು, ಡಿನಾಮಿನೇಟರ್ ಕಮ್ಮಿ ಇತ್ತು ಅಂದರೆ ಇಟ್ಸ್ ಆಲ್ವೇಸ್ ಗ್ರೇಟರ್ ದೆನ್ 1. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್. ಡಿಫ್ರೆನ್ಸು, ಪ್ರಾಪರ್ಟೀಸ್ ಕೇಳ್ಬೋದು, ಕಾನ್ಕೇವ್ ಲೆನ್ಸು ಅಥವಾ ಕಾನ್ವೆಕ್ಸ್ ಲೆನ್ಸು. ಸೊ ಎನಿ ಸ್ಪೆಸಿಫಿಕ್ ಥಿಂಗ್ ಇಲ್ಲಿ ನಾನು ಕಾನ್ಕೇವ್ ಲೆನ್ಸ್ ತೊಗೊಂಡಿರೋದು ಎಕ್ಸಾಂಪಲ್ ನಿಮಗೆ ಕೊಡೋದಕ್ಕೆ. ಸೊ ಅಗೇನ್ ಇಲ್ಲಿ ಕಾನ್ಕೇವ್ ನಿಮಗೆ
ಕಾನ್ಕೇವ್ ಮಿರರ್ ಕೇಳ್ಬೋದು, ಅಥವಾ ಸಿಮಿಲರ್ಲಿ ಕಾನ್ವೆಕ್ಸ್. ಸೊ ಕಾನ್ವೆಕ್ಸ್ ಮಿರರ್. ಸೊ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಎರಡರಲ್ಲಿ ಏನು ಬೇಕಾದ್ರೂ ಕೇಳ್ಬೋದು, ಅಥವಾ ಸಿಮಿಲರ್ಲಿ ಲೆನ್ಸನು. ಓಕೆ, ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್. ಇದಂತೂ ಏನು ಚೇಂಜಸ್ ಆಗಲ್ಲ. ಇಟ್ ಈಸ್ ಸೇಮ್, ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಸೇಮು, ಹೈಟ್ ಸೇಮು, ಮ್ಯಾಗ್ನಿಫಿಕೇಶನ್ ಈಸ್ ಆಲ್ವೇಸ್ +1 ಬರಿಬೋದು. ಆ್ಯಂಡ್ ಅಗೇನ್ ಇಲ್ಲೇ ನೋಡ್ರಿ, ದಿಸ್ ಆರ್ ಲಿಂಕ್. ಮ್ಯಾಗ್ನಿಫಿಕೇಶನ್ ಆಫ್ ಎ ಮಿರರ್ ಈಸ್ +1. ವಾಟ್ ಡಸ್ ಇಟ್ ಮೀನ್? ಮೆನ್ಷನ್ ದ ಟೈಪ್ ಆಫ್ ದಿಸ್ ಮಿರರ್. ಸೊ ಆಲ್ವೇಸ್ +1 ಯಾವುದು? ಪ್ಲೇನ್ ಮಿರರು, ಬಿಕಾಸ್ height of image is equal to height of object. So type of this mirror, fine. A mirror forms an erect image. And again, ಇದು ಯಾಕೆ ಕಾನ್ವೆಕ್ಸ್ ಮಿರರ್ ಆಗಲ್ಲ? ಇಟ್ ಈಸ್ ವೆರಿ ರೇರ್. ಬೇಡ ಬಿಡ್ರಿ, ತುಂಬ ಡೆಪ್ತ್ ಹೋಗೋದು ಬೇಡ. ಎ ಮಿರರ್ ಫಾರ್ಮ್ಸ್ ಎನ್ ಎರೆಕ್ಟ್. ಓಕೆ, ದೆನ್ ದ ಟೈಪ್ ಆಫ್ ಮಿರರ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್. ಸೊ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್ ಈಸ್ ಆಲ್ವೇಸ್ ಫಾರ್ಮ್ಡ್ ಎಲ್ಲಿ? ಕಾನ್ಕೇವ್ ಮಿರರ್ ಯಾವ ಪೊಸಿಷನಲ್ಲಿ? ಬಿಟ್ವೀನ್ ಪಿ ಆ್ಯಂಡ್ ಎಫ್. ಸೊ ಕಾನ್ವೆಕ್ಸ್ ಮಿರರಲ್ಲಿ ಇಟ್ಸ್ ಆಲ್ವೇಸ್ ಎರೆಕ್ಟೆ, ಇಟ್ಸ್ ನಾಟ್ ಎನ್ಲಾರ್ಜ್ಡ್, ಇಟ್ಸ್ ಆಲ್ವೇಸ್ ಡಿಮಿನಿಷ್ಡ್. ಪ್ಲೇನ್ ಮಿರರಲ್ಲಿ ಇಟ್ ಈಸ್ ಸೇಮ್, ಸೊ ಇಟ್ಸ್ ಓನ್ಲಿ ಇನ್ ಕಾನ್ವೆಕ್ಸ್. ಫೈನ್. ಮ್ಯಾಗ್ನಿಫಿಕೇಶನ್ ಆಫ್ ಇಮೇಜ್ ಪ್ರೊಡ್ಯೂಸ್ಡ್. ಹಾಂ, ಸೊ ಈ ಥರ ವ್ಯಾಲ್ಯೂಸ್ ಕೊಟ್ಟು ಯಾವ ಮಿರರ್ ಅಂತ ಕೇಳ್ಬೋದು. ಮೈನಸ್ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ರಿ ಇಟ್ಸ್ ಕಾನ್ಕೇವ್, ಬಿಕಾಸ್ ಮೈನಸ್ಸು ನಿಮಗೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಯಾವುದರಲ್ಲೂ ಬರಲ್ಲ. ಇಟ್ಸ್ ಓನ್ಲಿ ಕಾನ್ಕೇವ್ ಮಿರರ್ ಆ್ಯಂಡ್ ಇಟ್ ಈಸ್ ಆಲ್ವೇ ಆ್ಯಂಡ್ ಇಟ್ ಈಸ್ ಅಗೇನ್ ಗ್ರೇಟರ್ ದೆನ್ 1. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಮ್ಯಾಗ್ನಿಫಿಕೇಶನ್ ಓಕೆ ಹಿಂದೆ ನೋಡಿದ್ರಿ +1 ಇತ್ತು, ಪ್ಲೇನ್ ಮಿರರ್ ಅನ್ಬೋದು. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1, ಮ್ಯಾಗ್ನಿಫಿಕೇಶನ್ ಈಸ್ ಲೆಸ್ ದ್ಯಾನ್ 1, ಇಟ್ ಈಸ್ ಆಲ್ವೇಸ್ ಅಗೇನ್ ಪ್ಲಸ್, ಅಂದರೆ +1ಗಿಂತ ಕಮ್ಮಿ. ಅಥವಾ ಸೊ ಇಫ್ ಮ್ಯಾಗ್ನಿಫಿಕೇಶನ್ ಈಸ್ ಸಮ್ವೇರ್ ಬಿಟ್ವೀನ್ 0 to 1, ಸೊ 0 ಇಂದ 1 ಇತ್ತು ಅಂದರೆ ಇಟ್ ಈಸ್ ಆಲ್ವೇಸ್ ಕಾನ್ವೆಕ್ಸ್. ಅದೇ ಮ್ಯಾಗ್ನಿಫಿಕೇಶನ್ ಇಫ್ ಇಟ್ ಈಸ್ ಗ್ರೇಟರ್ ದೆನ್ 1, ಮ್ಯಾಗ್ನಿಫಿಕೇಶನ್ ಈಸ್ ಗ್ರೇಟರ್ ದೆನ್ +1, ಇಟ್ ಈಸ್ ಆಲ್ವೇಸ್ ಕಾನ್ಕೇವ್ ಮಿರರ್. ಮೈನಸ್ ಇತ್ತು ಅಂದರೆ ಅಗೇನ್ ಇಫ್ ಮ್ಯಾಗ್ನಿಫಿಕೇಶನ್ ಈಸ್ ನೆಗೆಟಿವ್, ಸೇಮ್, ಇಟ್ ಈಸ್ ಆಲ್ವೇಸ್ ಕಾನ್ಕೇವ್ ಮಿರರ್. ಓಕೆ, ನೆಕ್ಸ್ಟ್ ಪೊಸಿಷನ್. ವಾಟ್ ಪೊಸಿಷನ್ ಶುಡ್ ಆನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್? ಓಕೆ, ಟು obtain diminished image. ಕಾನ್ಕೇವ್ ಮಿರರಲ್ಲಿ ನಿಮಗೆ ಡಿಮಿನಿಷ್ಡ್ ಇಮೇಜ್ ಬರಬೇಕು ಅಂದರೆ ಎಲ್ಲಿ ಪ್ಲೇಸ್ ಮಾಡಬೇಕು? ಕಾನ್ಕೇವ್ ಮಿರರಲ್ಲಿ ಡಿಮಿನಿಷ್ಡ್, ಹೈಲಿ ಡಿಮಿನಿಸ್ಟು, ಎನ್ಲಾರ್ಜು, ಹೈಲಿ ಎನ್ಲಾರ್ಜು ಏನು ಟೇಬಲ್ ಇದೆ ನೋಡ್ಕೊಳ್ಳಿ. ಟೇಬಲ್ ಮೇಲೆ ಲೈಕ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಇಮೇಜ್ ಯಾವುದಾದ್ರೂ ಕೇಳ್ಬೋದು ಕ್ವಶನ್ಸ್ ಹಿಂಗೆ. ನೆಕ್ಸ್ಟು ಸೆಂಟರ್ ಆಫ್ ಕರ್ವೇಚರ್ ಇಟ್ಟಾಗ ಡಿಸ್ಕ್ರೈಬ್ ದ ಪೊಸಿಷನ್. ಸೆಂಟರ್ ಆಫ್ ಕರ್ವೇಚರಲ್ಲಿ ಇದೆಯೋ ಅಲ್ಲೇ ಇರುತ್ತೆ. ಎನ್ ಆಬ್ಜೆಕ್ಟ್, ಫೈನ್, ಇದೆಲ್ಲ ನ್ಯೂಮರಿಕಲ್ಸು. ಸೊ ನ್ಯೂಮರಿಕಲ್ಸು ಸೊ ನೋಡಿದಾಗ ಕಾನ್ಕೇವ್ ಮಿರರು ಕೊಟ್ಟರು ಅಂದರೆ ಪೊಸಿಷನ್ ಚೇಂಜ್ ಆಗುತ್ತೆ. ಕಾನ್ವೆಕ್ಸ್ ಮಿರರ್ ಅಂತೂ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಫೈನ್. ಕಾನ್ವೆಕ್ಸ್ ಮಿರರ್ ಕೊಟ್ಟರು ಅಂದರೆ ಅಗೇನ್ ಐ ಆಮ್ ರಿಪೀಟಿಂಗ್, ಕಾನ್ವೆಕ್ಸ್ ಮಿರರ್ ಕೊಟ್ಟರು ಅಂದರೆ ಆಬ್ಜೆಕ್ಟ್ ಪೊಸಿಷನ್ ಏನು ಬೇಕಾದರೂ ಇರ್ಬೋದು. ಸೊ ಇಮೇಜ್ ಪೊಸಿಷನ್ ಏನಿದೆ, ಇಮೇಜ್ ಪೊಸಿಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಫೋಕಲ್ ಲೆಂತ್ ಅಂತ ಹೇಳ್ಕೊಳ್ಳಿ. ಸೊ ಇಮೇಜ್ ಪೊಸಿಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟುನೂ ಆಗ್ಬೋದು, ಬಟ್ ಫಾರ್ ನೌ ಇಮೇಜ್ ಪೊಸಿಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಇತ್ತು ಅಂದರೆ ಇಮೇಜ್ ಪೊಸಿಷನ್ 15ಕ್ಕಿಂತ ಕಮ್ಮಿ ಇರಬೇಕು. ಸೊ 10 ಇತ್ತು ಅಂದರೆ 10ಕ್ಕಿಂತ ಕಮ್ಮಿ ಇರಬೇಕು. ಡನ್, ಫೈನ್. ನೆಕ್ಸ್ಟು ಟೈಪ್ಸ್ ಆಫ್ ಲೆನ್ಸ್. ಓಕೆ, ಪವರ್ ಆಫ್ ಲೆನ್ಸ್ ಅಂದರೆ ಏನು? SI ಯೂನಿಟ್. SI ಯೂನಿಟ್ ಎಲ್ಲ ಅದ್ರದ್ದು ಗೊತ್ತಿರಬೇಕು. ಸೊ SI ಯೂನಿಟ್ ಏನು? ಡಯಾಪ್ಟರ್. ಸೊ ಫಾರ್ಮುಲಾ ಯೂಸ್ ಟು ಫೈಂಡ್ ದ ಪವರ್ ಆಫ್ ಎ ಲೆನ್ಸ್. ಸೊ ಏನು? 1/f, ವೇರ್ ಎಫ್ ಇಸ್ ಇನ್ ಮೀಟರ್ಸ್. ಎಫ್ ಮೀಟರಲ್ಲೇ ಇರಬೇಕು. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ಸೊ ಫೋಕಲ್ ಲೆಂತ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳ್ಬೋದು. ಸೊ ಒಂದು ಪಾಸಿಟಿವ್
ಪಾಸಿಟಿವ್ ಇತ್ತು ಅಂದರೆ ಯಾವುದು? ಕಾನ್ವೆಕ್ಸ್. ಫೋಕಲ್ ಲೆಂತ್ ಪಾಸಿಟಿವ್ ಇತ್ತು ಅಂದರೆ ಕಾನ್ವೆಕ್ಸ್, ಅದು ಫೋಕಲ್ ಲೆಂತ್ ಪಾಸಿಟಿವ್ ಅಂದರೆ ಪವರ್ ಪಾಸಿಟಿವ್. ಇನ್ನೊಂದು ಕಾನ್ಕೇವ್, ಡಾಕ್ಟರ್ ಪ್ರಿಸ್ಕ್ರೈಬ್ಡ್, ಓಕೆ, ಪವರು ನೆಗೆಟಿವ್ ಇದೆ, ಫೈಂಡ್ ದ ಫೋಕಲ್ ಲೆಂತ್, ಸೊ 1/f 1/0.5. ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್. ಇಲ್ಲಿ ಜಸ್ಟ್ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿರೋದು. ಇಮೇಜ್ ಫಾರ್ಮೇಷನ್ ಏನು ಬೇಕಾದ್ರೂ ಕೇಳ್ಬೋದು. ಸೊ ಟೋಟಲ್ 16 ಇಮೇಜ್ ಫಾರ್ಮೇಷನ್ ಇದೆ. 8 ಮಿರರ್ದು, 8 ಲೆನ್ಸ್ದು, 2 ಅಥವಾ 3 ಮಾರ್ಕ್ಸ್. ಅಗೇನ್ ವಿ ಇಂಪಾರ್ಟೆಂಟ್. ಹಿಂಗೆ ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಟು ಗೆಟ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಇಮೇಜ್ ಬೈ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ವರ್ಚುವಲ್ಲು ಡೈರೆಕ್ಟ್ ಇಮೇಜ್ ಯಾವಾಗ? ಬಿಟ್ವೀನ್ F1 ಆ್ಯಂಡ್ O. ಬಿಟ್ವೀನ್ O ಆ್ಯಂಡ್ F1 ಪ್ಲೇಸ್ ಮಾಡಬೇಕು. ಆ್ಯಂಡ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ O ಆ್ಯಂಡ್ F1. ಅದೇ ರೀತಿ ಟು ಗೆಟ್ ಡಿಮಿನಿಷ್ಡ್ ಆ್ಯಂಡ್ ರಿಯಲ್ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್ ಫ್ರಮ್ ಎ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಡಿಮಿನಿಷ್ಡ್ ಬರಬೇಕು ಅಂದರೆ ಬಿಟ್ವೀನ್ O ಆ್ಯಂಡ್ ನಿಮಗೆ ಇಲ್ಲಿ 2C1 ಅಥವಾ ಬಿಯಾಂಡ್ 2F1, 2C1 ಅಲ್ಲ, 2F1 ಆರ್ C1. ನೆಕ್ಸ್ಟ್ ಇಫ್ ದ ಫೋಕಲ್ ಲೆಂತ್, ಅಗೇನ್ ಪ್ರಾಬ್ಲಮ್ಸು ಜಸ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು, ತುಂಬ ಏನಿಲ್ಲ. ನ್ಯೂಮರಿಕಲ್ಸು, ಲೈಟ್ ನ್ಯೂಮರಿಕಲ್ಸು ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿರಿ. ಫೈನ್. ಸೊ ಇದೊಂದು ಸ್ವಲ್ಪ ದೊಡ್ಡದು ಅನಿಸ್ಬೋದು, ಬಟ್ ಸ್ಟಿಲ್ ಈಸಿನೇ. ಕಾನ್ಕೇವ್ ಮಿರರ್ದು, ಕಾನ್ವೆಕ್ಸ್ ಮಿರರ್ದು ಯೂಸಸ್ಸು ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಸೊ ಇನ್ ಜನರಲ್ ಕೇಳಿದ್ರು ಅಂದರೆ ಫೈನ್ ಬರಿತೀರಾ. ಕಾನ್ವೆಕ್ಸ್ ಮಿರರ್ ಸ್ಪೆಸಿಫಿಕ್ ಆಗಿ ರೇರ್ ವ್ಯೂ ಮಿರರ್ ಯಾಕೆ 4 ಪಾಯಿಂಟ್ ಇದೆ, 3 ಅಥವಾ 4 ಪಾಯಿಂಟು. ಸೊ ವೈಡರ್ ವ್ಯೂ ಇರುತ್ತೆ. ಮತ್ತು ಯಾವಾಗಿದ್ರೂ ಇಟ್ ಈಸ್ ಆಲ್ವೇಸ್ ಫಾರ್ಮ್ಡ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಇಮೇಜ್ ಆಫ್ ಫಾರ್ಮೇಷನ್ ಆಗುತ್ತೆ. ಮತ್ತು ಇಟ್ ಗೆಟ್ಸ್ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್. ಮತ್ತು ಸೈಜ್ ಆಫ್ ಇಮೇಜ್ ಏನಿರುತ್ತೆ ಚಿಕ್ಕದಿರುತ್ತೆ, ಸೊ ದಟ್ ನಿಮ್ಗೆ ತುಂಬ ಎನ್ಲಾರ್ಜು ಕಾಣಿಸಲ್ಲ. ಇಟ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಓಕೆ. ನೆಕ್ಸ್ಟು ಸಿನ್ಸ್ ಇಟ್ ಈಸ್ ಬಲ್ಜ್ಡ್ ಔಟ್ವರ್ಡ್ಸ್, ಅಂದರೆ ವರ್ಚುವಲ್ ಆ್ಯಂಡ್ ಡೈರೆಕ್ಟು ಸಿನ್ಸ್ ಇಟ್ ಈಸ್ ಬಲ್ಜ್ ಔಟ್ವರ್ಡ್ಸ್ ಅಲ್ಲ, ನಿಮಗೆ ಫೀಲ್ಡ್ ಆಫ್ ವ್ಯೂ ಜಾಸ್ತಿ ಇರುತ್ತೆ. ಯಾಕೆಂದರೆ ಬಿಕಾಸ್ ಇಟ್ ಈಸ್ ಬಲ್ಜ್ಡ್ ಔಟ್ವರ್ಡ್ಸ್. ಇನ್ನೇ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರಲ್ಲಿ ಎಲ್ಲಿ ಹೆಂಗೆ ಕಾಣಿಸುತ್ತೆ MCQಲಿ ಮಾಡಿದ್ದೀನಿ, ಬಿಕಾಸ್ ಇಟ್ ವಾಸ್ ಆಸ್ಟ್ ಪ್ರೀವಿಯಸ್ಲಿ. ಸೊ ಚೆಕ್ ಮಾಡಿ. ಸೊ ಎಲ್ಲಿರೋದು ನಿಮಗೆ ಹೆಂಗೆ ಕಾಣಿಸುತ್ತೆ, ಇಟ್ಸ್ ನಾಟ್ ಸೇಮ್ ಎಲ್ಲಲ್ಲ, ರಿವರ್ಸ್ ಆಗುತ್ತೆ. ಚೆಕ್ ಮಾಡಿ. ಐ ಗೆಸ್ 2019 20 ಕೇಳಿದ್ದು. ಲೈಟ್ ಎಂಟರ್ಸ್ ಫ್ರಮ್ ಏರ್ ಟು ಬೆನ್ಸಿನ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ಲೈಟ್ ಇನ್ ಬೆನ್ಸಿನ್ ಫೈಂಡ್ ಮಾಡಬೇಕು. ಸೊ ಏನು N = C/V. C ಗೊತ್ತು, N ಗೊತ್ತು, V ಫೈಂಡ್ ಮಾಡಬೇಕು. ಸೊ N ಏನು 1.5 = 3, ವ್ಯಾಲ್ಯೂನು ಕೊಟ್ಟಿದೆ, 3 × 10⁸ ಡಿವೈಡ್ ಬೈ V ಫೈಂಡ್ ಮಾಡಿರಿ. ಸೊ 2 × 10⁸ ಮೀಟರ್ ಪರ್ ಸೆಕೆಂಡ್. SI ಯೂನಿಟ್ ಬರೆಯೋದು ಮರಿಬೇಡ್ರಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ 2.42. ಇಲ್ಲ ಹಾಕ್ರಿ. 2.42 = C/, ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್. ಸೊ ಏನಾಯಿತು ಸೆಂಟೆನ್ಸ್, ಅದನ್ನು ಹೇಳಿದ್ದೀನಿ. ಸೊ ಎ ರೇ ಆಫ್ ಲೈಟ್, ಓಕೆ ಫೈನ್, ಇನ್ನೊಂದು ಸಲ ಹೇಳ್ತೀನಿ. 2.42 = C/, ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಅಂದರೆ ಏನು? ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಈಸ್ 2.42. ಓಕೆ. ಸೆಂಟೆನ್ಸ್ ಬರೀಬೇಕಾದ್ರೆ ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಕೆರೋಸಿನ್ ಎಂಟರ್ಸ್ ಒಬ್ಲಿಕ್ಲಿ ಇಂಟು ವಾಟರ್. ಸೊ ಕೆರೋಸಿನಿಂದ ವಾಟರ್ಗೆ ಬರುತ್ತೆ. ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್? ಯಾಕೆ ಕೆರೋಸಿನ್ ಅದಕ್ಕೆ ಲೈಕ್ ಜಸ್ಟ್ ಸ್ವಲ್ಪ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿಲ್ಲದೆ ಹಾಗೆ ಕೇಳೋಕ್ಕಾಗಲ್ಲ. ಸೊ ಕೆರೋಸಿನ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಈಸ್ ಮೋರ್ ದೆನ್ ದಟ್ ಆಫ್ ವಾಟರ್. ಸೊ ಕೆರೋಸಿನ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಡೆನ್ಸರ್ ಮೀಡಿಯಮ್, ವಾಟರ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ರೇರರ್ ಮೀಡಿಯಮ್. ಸೊ ಡೆನ್ಸರಿಂದ ರೇರರ್ ಹೋಗಬೇಕಾದ್ರೆ ಏನಾಗುತ್ತೆ, ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಡೆನ್ಸರಿಂದ ರೇರರ್ ಹೋಗ್ತಿದಲ್ಲ ಒಬ್ಲಿಕ್ಲಿ ಇಂಟು ವಾಟರ್. ಸೊ ಡೆನ್ಸರಿಂದ ರೇರರ್ ಹೋಗ್ತಿದೆ, ಸೊ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್.
away from the normal. A light ray enters rarer medium from a denser medium. So then the speed of light ಏನಾಗುತ್ತೆ, ಇಟ್ ಡಿಕ್ರೀಸಸ್. ಯಾಕಂದರೆ ಇಟ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ರೇರರಿಂದ ಡೆನ್ಸರ್ಗೆ ಹೋಗ್ತಿರೋದು. ಅಗೇನ್ ಬಿ ಕೇರ್ಫುಲ್ ವಿತ್ ದಿಸ್ ಟು. ಓಕೆ, ಹ್ಯೂಮನ್ ಐಯಲ್ಲಿ ಫಸ್ಟು ಪೇಜಸ್, ಅಗೇನ್ ಐ ಆಮ್ ರಿಪೀಟಿಂಗ್, ಫಸ್ಟು ಪೇಜಸ್ ಪ್ಲೀಸ್ ಡೆಫಿನೇಷನ್ನ ನೋಡ್ಕೊಳ್ಳಿ. ಯಾವುದ್ರದ್ದು ಬೇಕಾದ್ರೂ ಡೆಫಿನೇಷನ್ ಕೇಳ್ಬೋದು ಅಥವಾ MCQ ಅಂತ ಕೇಳ್ಬೋದು. ಸೊ ಫಸ್ಟ್ 2 pages. ಚೇಂಜ್ ಇನ್ ಫೋಕಲ್ ಲೆಂತ್ ಈಸ್ ಕಂಟ್ರೋಲ್ಡ್ ಬೈ ಯಾವುದು? ಫೋಕಲ್ ಲೆಂತು, ಸಿಲಿಯರಿ ಮಸಲ್ಸ್ ಫಂಕ್ಷನ್ಸ್ ಏನು? ಹೌ ಡಸ್ ಅವರ್ ಐ ಅಕಾಮಡೇಟ್ ಟು ಸಿ ಆಬ್ಜೆಕ್ಟ್ಸ್ ಅಟ್ ಡಿಫ್ರೆಂಟ್ ಡಿಸ್ಟೆನ್ಸ್? ದೂರದ್ದು ನೋಡಬೇಕಾದ್ರೆ, ಹತ್ತದ್ದು ನೋಡಬೇಕಾದ್ರೆ, ಸೊ ದೂರದ್ದು ನೋಡಬೇಕಾದ್ರೆ ಲೆನ್ಸ್ ಏನಾಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ರಿಲ್ಯಾಕ್ಸು ಮತ್ತು ಕಾಂಟ್ರಾಕ್ಟ್ ಆಗೋದು ಐ ಲೆನ್ಸು. ಪ್ಲೀಸ್ ಚೆಕ್ ಮಾಡಿ, ಬಿಕಾಸ್ ನಾನಿಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಗೇನ್ ಇಟ್ ಬಿಕಮ್ಸ್ ಟೂ ಲಾಂಗ್, ಟೂ ಲೆಂತ್. ನಿಮಗೆ ಯಾವ್ದು ಬೇಕು ಅದನ್ನು ಚೆಕ್ ಮಾಡಿ ಇನ್ನೊಂದು ಸಲ. ಹೌ ಡಸ್ ಅವರ್ ಐ ಅಕಾಮಡೇಟ್? ಓಕೆ, ವಾಟ್ ಚೇಂಜಸ್ ಅಕರ್ ಇನ್ ದ ಐ ಟು ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ? ಅಗೇನ್ ಫೋಕಲ್ ಲೆಂತು ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಚೆಕ್ ಮಾಡಿರಿ. ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಅಥವಾ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ನಿಯರ್ ಬೈನು ಕೇಳ್ಬೋದು. ಸೊ ನಿಯರ್ ಬೈ ಅಂದರೆ ರಿವರ್ಸ್ ಆಗುತ್ತೆ. ಇದನ್ನು ಚೆಕ್ ಮಾಡ್ಬೇಕನ್ನೋ ಒಂದ್ಸಲ ನೋಡಿದ್ರೆ ಅಂದರೆ ಬೋತ್ ಎರಡು ಸಾಲ್ವ್ ಆದಂಗೆ ಆಯಿತು. ಫಂಕ್ಷನ್ ಆಫ್ ದ ಪ್ಯೂಪಿಲ್ ಸ್ಪೆಸಿಫಿಕ್ ಆಗಿ ಕೇಳೋದಲ್ಲ. ಫಂಕ್ಷನ್ ಆಫ್ ಪ್ಯೂಪಿಲ್ಲು, ರೆಟಿನಾ, ಕಾರ್ನಿಯಾ, ಐರಿಸ್. ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್? ಎಬಿಲಿಟಿ ಆಫ್ ದ ಐ ಲೆನ್ಸ್ ಟು ಅಡ್ಜಸ್ಟ್ ಇಸ್ ಫೋಕಲ್ ಲೆಂತ್. ಹೌ ಡಸ್ ದ ಲೆನ್ಸ್ ಆಫ್ ಹ್ಯೂಮನ್ ಐ ಅಕಾಮಡೇಟ್? ಓಕೆ, ಆಲ್ಮೋಸ್ಟ್ ಎರಡು ಸೇಮ್. ಬಟ್ ಇಲ್ಲಿ ನಿಯರ್ ಬೈ ಆಬ್ಜೆಕ್ಟ್ಸ್, ನಿಯರ್ ಬೈಯೂ ಇದೆ, ಡಿಸ್ಟೆಂಟು ಇದೆ, ಹತ್ರದ್ದು ದೂರದ್ದು ಎರಡೂ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಬೇಕಾದ್ರೆ ಇದನ್ನು ನೋಡ್ಕೊಳ್ಳಿ, ಸೊ ದಟ್ ಇನ್ನೆರಡು ಕವರ್ ಆದಂಗೆ ಆಯಿತು. ಫಾರ್ ಪಾಯಿಂಟ್ ಆ್ಯಂಡ್ ನಿಯರ್ ಪಾಯಿಂಟ್. ಸೊ ಫಾರ್ ಪಾಯಿಂಟು ನಾರ್ಮಲ್ ವಿಷನ್ ಬರಿಬೇಕಾದ್ರೆ ಮೆನ್ಷನ್ ಮಾಡಿರಿ. ನಾರ್ಮಲ್ ವಿಷನ್ದು ಫಾರ್ ಪಾಯಿಂಟು ಇನ್ಫಿನಿಟಿ, ನಿಯರ್ ಪಾಯಿಂಟು 25 ಸೆಂಟಿಮೀಟರ್. ಓಕೆ, ಇಲ್ಲಿದೆ ಅಲ್ಲ, ಫೈನ್, ನೋಡಿಲ್ಲ. ಸೊ ನಾರ್ಮಲ್ ವಿಷನ್. ಐ ಡಿಫೆಕ್ಟ್ಸ್: ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ. ಫಿಕ್ಸ್. ಸೊ ಅಗೇನ್ ಬೇಕಾದ್ರೆ ವಿ ಇಂಪಾರ್ಟೆಂಟ್. ಪರ್ಸನ್, ಓಕೆ, ಚೆಕ್ ಮಾಡಿರಿ. ಸೊ ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಪ್ಲೇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 40 to 80 ಸೆಂಟಿಮೀಟರ್ ಓನ್ಲಿ. ಸೊ ಸ್ಪೆಸಿಫಿಕ್ ರೇಂಜ್ ಕೊಟ್ಟು, ಸೊ ಏನು ದಿಸ್ ಡಿಫೆಕ್ಟ್ ಆಫ್ ದ ಐ ಇಸ್ ಮೆಷರ್ಡ್. ಸೊ 40 ಸೆಂಟಿಮೀಟರ್ ಅಂದರೆ 25ಗಿಂತ ಜಾಸ್ತಿ, 80 ಸೆಂಟಿಮೀಟರ್ ಅಂದರೆ ಇನ್ಫಿನಿಟಿಗಿಂತ ಕಮ್ಮಿ. ಸೊ ಇಟ್ ಈಸ್ ಪ್ರೆಸ್ಬಯೋಪಿಯಾ. ಸೊ ಪ್ರೆಸ್ಬಯೋಪಿಯಲ್ಲಿ ಯಾವ ಲೆನ್ಸು? ಬೋತ್ ಕಾನ್ಕೇವು, ಕಾನ್ವೆಕ್ಸ್ ಲೆನ್ಸು. ಸೊ ಇನ್ ಸ್ಪೆಸಿಫಿಕ್ ಆಗಿ ಕೇಳಿದ್ರು ಅಂದರೆ ಅಗೇನ್ ಡಯಾಗ್ರಾಮ್ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್. ಡಯಾಗ್ರಾಮ್ಸ್ ಏನಿದೆ, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರತಿಯೊಂದರಲ್ಲೂ 3 ಡಯಾಗ್ರಾಮ್ ಇದೆಯಾ? ಸೊ ಆ 3 ಡಯಾಗ್ರಾಮ್ ಕೆಳಗೆ ಏನು ಹೆಡ್ಡಿಂಗ್ ಇದೆ ಚೆಕ್ ಮಾಡಿರಿ. ಬಿಕಾಸ್ ಸ್ಪೆಸಿಫಿಕ್ ಆಗಿ ಕೇಳು, ನೀವು ಅದೇ ಬರೀಬೇಕು. ಈ ಕರೆಕ್ಷನ್ ಆಫ್ ಮಯೋಪಿಯಾ ಅಂದರೆ ಅದಕ್ಕೇನಿದೆ ಅದೇ ಡಯಾಗ್ರಾಮ್ ಬರೀಬೇಕು. ಮಯೋಪಿಕ್ ಐ ಅಂದರೆ ಏನು ಡಯಾಗ್ರಾಮ್ ಇದೆ ಅದೇ ಬರೀಬೇಕು. ನೀವು 3 ಬರೆಯೋಕ್ಕಾಗಲ್ಲ. ಸೊ ಚೆಕ್ ಮಾಡಿರಿ ಅಂದರೆ ಡಯಾಗ್ರಾಮ್ ಗೊತ್ತಿರಬೇಕು, ಅದ್ರ ಕೆಳಗೆ ಹೆಡ್ಡಿಂಗ್ ಗೊತ್ತಿರಬೇಕು. ಡಿಫಿಕಲ್ಟಿ. ಸೊ ಲಾಸ್ಟಲ್ಲಿ ಕೂತಿರೋರಿಗೆ ಕಾಣಿಸಲ್ಲ ಕರೆಕ್ಟಾಗಿ ಮಯೋಪಿಯಾ. ಸೊ ಫೈನ್, ಚೆಕ್ ಮಾಡಿರಿ. ಸೊ ಕ್ಯಾಟ್ರಾಕ್ಟ್ ಅಂದರೆ ಏನು? ಮಿಲ್ಕಿ ಆ್ಯಂಡ್ ಕ್ಲೌಡಿ. ಸೊ ಇಲ್ಲೇ ಇದ್ರದ್ದು ಡೆಫಿನಿಷನ್ನು ಇದೆ. ಸೊ ಲೀಸ್ಟ್ ಸ್ಕ್ಯಾಟರ್ಡ್ ಯಾವುದು? ರೆಡ್. ಮೋಸ್ಟ್ ಸ್ಕ್ಯಾಟರ್ಡ್ ಬ್ಲೂ ಬಿಕಾಸ್ ಆಫ್ ವೇವ್ ಲೆಂತು. ಆ ವೇವ್ ಲೆಂತ್ ಎಷ್ಟು ಟೈಮ್ಸು? ಇಟ್ ಈಸ್ 1.8 ಟೈಮ್ಸ್. ಅಗೇನ್ ಎಲ್ಲಿದೆ? ಸೊ ಇಲ್ಲೂ ನಿನ್ನೆ ರಾತ್ರಿ ಒಬ್ಬ ಸ್ಟೂಡೆಂಟ್ ಜೊತೆ ಹಂಗೆ ಮಾತಾಡಬೇಕಾದ್ರೆ ಕೇಳಿದೆ, ಲೈಕ್ ಹ್ಯೂಮನ್ ಐಬಾಲ್ದು ಡಯಾಮೀಟರ್ ಏನು? ಸೊ ಹ್ಯೂಮನ್ ಐಬಾಲ್ದು ಡಯಾಮೀಟರ್ 2.3 ಸೆಂಟಿಮೀಟರ್. ಸೊ ಚೆಕ್ ಮಾಡಿರಿ, ನಿಮ್ಮ ಸ್ಕೇಲ್ ಇರುತ್ತೆ ಮುಂದೆ. ಸೊ 2.3 ಎಷ್ಟಾಯಿತು? ಓಕೆ, ಇಷ್ಟು. ಇಟ್ಸ್ ನಾಟ್ 2.3 ಮಿಲಿಮೀಟರ್ ಅಥವಾ 23 ಆಗಲ್ಲ. ಇಟ್ ಈಸ್ 2.3 ಸೆಂಟಿಮೀಟರ್. 23 ಅಂದರೆ
ಇಷ್ಟು ದೊಡ್ಡದಾಗ್ಬಿಡುತ್ತೆ, ನಿಮ್ಮ ಐಬಾಲ್ ಇಷ್ಟು ದೊಡ್ಡದಿರಲ್ಲ. 2.3 ಮಿಲಿಮೀಟರ್ ಅಂದರೆ ಕಾಣಿಸೋದು ಇಲ್ಲ. ಸೊ ಇಟ್ ಈಸ್ 2.3 ಸೆಂಟಿಮೀಟರ್. ನಂಬರ್ಸ್. Beam of white light is passed through true transparent media. ಓಕೆ, ಬ್ಲೂ. ಸೊ ಬ್ಲೂ ಆಗಬೇಕು ಅಂದರೆ ಏನಾಗಬೇಕು? ಸಣ್ಣದಿರಬೇಕು. ಇನ್ನೊಂದು ವೈಟ್ ಅಂದರೆ ತುಂಬ ದೊಡ್ಡದು. ಅದೇ ರೆಡ್ ಬರಬೇಕು ಅಂದರೆ ಬ್ಲೂಗಿಂತ ಒಂದು ಸ್ವಲ್ಪ ದೊಡ್ಡದು, ಸೈಜ್ ಆಫ್ ಪಾರ್ಟಿಕಲ್ಸ್ ದೊಡ್ಡದಿರುತ್ತೆ. ಸೊ ಬ್ಲೂ ಸ್ಕ್ಯಾಟರ್ ಆಗಬೇಕು ಅಂದರೆ ಸಿಂಪಲ್, ಬ್ಲೂ ಸ್ಕ್ಯಾಟರ್ ಆಗಬೇಕು ಅಂದರೆ ಪಾರ್ಟಿಕಲ್ಸ್ ಸಣ್ಣದಿರಬೇಕು. ಸೊ ರೆಡ್ ಆಗಬೇಕಂದ್ರೆ ಏನು? ಸ್ವಲ್ಪ ದೊಡ್ಡದಿರಬೇಕು. ತುಂಬ ದೊಡ್ಡದಿತ್ತು ಅಂದರೆ ಎಲ್ಲ ಲೈಟು ವಾಪಸ್ ಮನೆಗೆ ಬರುತ್ತೆ. ಸ್ಟಾರ್ ಅಪಿಯರ್ಸ್, ಟ್ವಿಂಕ್ಲಿಂಗ್ ಆಫ್ ಸ್ಟಾರು. ಸ್ಟಾರ್ ಅಪಿಯರ್ ಬಟ್ ಪ್ಲಾನೆಟ್ ಇಲ್ಲ. 2, ಸ್ಟಾರ್ ಯಾಕೆ ದೂರ ಇರುತ್ತೆ? ಇಟ್ ಈಸ್ ಪಾಯಿಂಟ್ ಸೋರ್ಸು. ಪ್ಲಾನೆಟ್ಸ್ ಏನು? ಇಟ್ ಈಸ್ ಕಲೆಕ್ಷನ್ ಆಫ್ ಪಾಯಿಂಟ್ ಸೋರ್ಸು, ಹತ್ತಿರ ಇರುತ್ತೆ. ಸೊ ರಿಫ್ರಾಕ್ಷನ್ ಏನಾಗುತ್ತೆ? ನಾವು ಇಟ್ ಈಸ್ ನಲ್ಲಿಫೈ. ಸೊ ಕಲೆಕ್ಷನ್ ಆಫ್ ಪಾಯಿಂಟ್ ಸೋರ್ಸ್ ಆಗಿರೋದ್ರೆ ಏನಾಯಿತು? ದ ಎಫೆಕ್ಟ್ ನಲ್ಲಿಫೈಸ್. ಟಿಂಡಲ್ ಎಫೆಕ್ಟ್. ಸೊ ಟಿಂಡಲ್ ಎಫೆಕ್ಟ್ ಅಂದರೆ ಏನು? ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್, ಟೈನಿ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಕಲರ್ ಆಫ್ ಸ್ಕೈ ಬ್ಲೂ ಇರುತ್ತೆ. ನೆಕ್ಸ್ಟ್, ವಾಟ್ ಡಸ್ ದ ಸ್ಕೈ ಅಪಿಯರ್ ಡಾರ್ಕ್? ಯಾಕಂದರೆ ಪಾರ್ಟಿಕಲ್ ಇರಲ್ಲ. ರೈಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕಲರ್ ಆಫ್ ದ ಸ್ಟೇಟ್. ಫೈನ್. ಪಾರ್ಟಿಕಲ್ಸ್ ಇದೆರಡೂ ಇದಕ್ಕೆ ರಿಲೇಟೆಡು. ಓಕೆ, ಕಲರ್ ಚೇಂಜ್ ಮಾಡೋಣ ನಾವು. ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನು? ಡಿಸ್ಪರ್ಷನ್ನು, ಸ್ಪೆಕ್ಟ್ರಮ್ ಅಂದರೆ ಬ್ಯಾಂಡ್ ಆಫ್ ದ ಡಿಸ್ಪರ್ಸ್ ಲೈಟು. ಸೊ ಡಿಸ್ಪರ್ಷನ್ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರು. ಡೆಫಿನಿಷನ್. ರೈನ್ಬೋ ಫಾರ್ಮೇಷನ್. ಫೈನ್. ರೈನ್ಬೋ ಸೇಮ್, ಎರಡು ಸೇಮೆ. ಕಲರ್ ಆಫ್ ಲೈಟ್ ದಟ್ ಬೆಂಡ್ಸ್ ದ ಮೋಸ್ಟ್ ಯಾವುದು? ಬ್ಲೂ. ಬೆಂಡ್ಸ್ ದ ಲೀಸ್ಟ್? ರೆಡ್. ಅಬ್ಸರ್ವ್ ದ ಫಿಗರ್. ಓಕೆ, ಇಲ್ಲಿ ಯಾವುದು ಅಂತ ಏನು ಅಂತ ಕೊಟ್ಟಿದ್ದೀನಿ. ವಾಟರ್ ಡ್ರಾಪ್ಲೆಟ್. ಸೊ ವಾಟರ್ ಡ್ರಾಪ್ಲೆಟಲ್ಲಿ ಪಾಸ್ ಆಗಿದ ತಕ್ಷಣ ಏನಾಯಿತು? ರೈನ್ಬೋ ಫಾರ್ಮೇಷನ್ ಆಯಿತು. ವೆದರ್ ದಿಸ್ ಫಿನೋಮಿನಾ ಕ್ಯಾನ್ ಬಿ ಅಬ್ಸರ್ವ್ಡ್ ಆನ್ ದ ಮೂನ್ ಸರ್ಫೇಸ್? ನೋ, ಯಾಕಂದರೆ ವಾಟರ್ ಡ್ರಾಪ್ಲೆಟ್ ಇರಲ್ಲ, ನಿಮಗೆ ಪಾರ್ಟಿಕಲ್ಸ್ ಇರಲ್ಲ. ಸೊ ದೇರ್ ಇಸ್ ನೋ ರೈನ್ಬೋ ಫಾರ್ಮೇಷನ್. ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಯಾವುದು? ಪ್ರಿಸಮು ಮತ್ತು ಇನ್ವರ್ಟೆಡ್ ಪ್ರಿಸಮು. ಸೊ ವೈಟ್ ಲೈಟ್, ರಿಕಾಂಬಿನೇಷನ್ ಆಫ್ ವೈಟ್ ಲೈಟ್. ದಟ್ಸ್ ಇಟ್. ಕಮೆಂಟ್ ಮಾಡೋದು ಮರಿಬೇಡ್ರಿ. 500 ಲೈಕ್ಸ್ ಮಾಡೋದು ಮರಿಬೇಡಿ. ಇನ್ನೊಂದು ಫಿಸಿಕ್ಸ್ ಅಂತೂ ಆಲ್ಮೋಸ್ಟ್ ಕವರ್ ಆದಂಗೆ ಆಗಿದೆ. ಇನ್ನೊಂದು ಸ್ಟ್ರಾಟಜಿ ವಿಡಿಯೋ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಫಸ್ಟೇ ಹಾಕ್ತೀನಿ. ಸೊ ದಟ್ ಇನ್ನೊಂದು ಅದನ್ನು ಚೆಕ್ ಮಾಡಿರಿ. MCQ ಚೆಕ್ ಮಾಡೋದು ಮರಿಬೇಡ್ರಿ. 1 ಮಾರ್ಕ್ಸ್ ಮಾಡ್ತಿದ್ದೇನೆ. ದಟ್ ವಿತ್ ದಟ್ ಥ್ಯಾಂಕ್ ಯು. ಪ್ರಾಕ್ಟೀಸಿಂಗ್ ಹಿಂದೆ ಓಡಾಯಿಸೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.